ಬೇಗ 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 ಬನ್ನಿ ಬನ್ನಿ. ಸರ್ ಅದ್ ಬಿದ್ದೈತ್ರಿ. ಏನ್ ಬಿದ್ದೈತೆ? ಅದು ಬಿದ್ದೈತ್ರಿ ಅಲ್ಲೇ. ಅಯ್ಯೋ ಏನ್ ಬಿದ್ದಿದೆ ಹೇಳು. ಗೋಡೌನಿಗೆ ಬೆಂಕಿ ಬಿದ್ದೈತ್ರಿ. ಯಾರ್ ಗೋಡನ್ಗೆ? ಆ ಗೋಡೌನ್ಗ್ರಿ, ನಮ್ ಗೋಡೌನ್ಗ್ರಿ. ನಾನೇನ್ ಮಾಡ್ಲಿ ಈಗ? ಅಯ್ಯೋ ಬರ್ರಿ ನಡಿ. ಬರ್ರಿ. ಯಾವ ಸೀಮೆಯೋಳು ಅವಳು? ಬೆಂಕಿ. ಏ ಹಿಡ್ಕೊಳ್ಳೋ ಹಿಡ್ಕೊಳ್ಳೋ. ಮೈನಾ, ಆನಂದ, ಧ್ರುವ, ಮೈನಾ ಹಿಡ್ಕೊಳ್ರೋ. ಹಿಡ್ಕೊಳ್ಳಿ ಹಿಡ್ಕೊಳ್ಳೋ. ಸರ್ ನಾನ್ ನಿಮ್ಮನ್ನ ಕಾಪಾಡ್ತೀನಿ ಸರ್. ಮೈನಾ ಒಂದು ಅಪರೂಪದ ಗಾನ ಇದು, ನಮ್ಮ ಅನುಗಾಲದ ಯಾನ ಇದು. ಇಲ್ಲ ಅವಮಾನವು ಇಲ್ಲ ಅವಸಾನವು ಈ ನಮ್ಮ ಅನುರಾಗದಿ. ಒಂದು ಅಪರೂಪದ ಗಾನ ಇದು, ನಮ್ಮ ಅನುಗಾಲದ ಯಾನ ಇದು. ಇಲ್ಲ ಅವಮಾನವು ಇಲ್ಲ ಅವಸಾನವು ಈ ನಮ್ಮ ಅನುರಾಗದಿ. ಏಯ್ ನೀನ್ ಯಾಕೆ ಇಲ್ಲಿಗೆ ಬಂದೆ? ಸರ್ ನಾನು ನಿಮ್ಮನ್ನು ಕಾಪಾಡೋಣ ಅಂತ ಬಂದರೆ ನನ್ನೇ ಬೈತಿರಲ್ಲ ಸರ್. ಏಯ್ ಮಮ್ಮ, ಎಲ್ಲೇ ಬೆಂಕಿ? ಸರ ಇಲ್ಲೇ ಬಿದ್ದಿದ್ರಲ್ರಿ ರೊಮ್ಯಾಂಟಿಕ್ ಆಗಿ. ಏಯ್ ಬೆಂಕಿ ಎಲ್ಲಿ ಅಂದೆ? ಸರ ಬಾಲರಾಜ್ ಸರ್, ಅಲ್ಲಿ ಆ ಮಹಾನ್ ಭಾವರಿದಾರಲ್ಲ ಅವರು ಹೊಗೆ ಬಿಡ್ತಾ ಇದ್ದಾರೆ ಸರ್. ಏಯ್ ಸೆಕ್ಯೂರಿಟಿ, ಗೋಡನ್ ಹತ್ರ ಸಿಗರೇಟ್ ಸೇದ್ಬಾರ್ದು ಅಂತ ಪ್ರಜ್ಞೆ ಇಲ್ವಾ ನಿನ್ಗೆ? ಹೋಗೋ ಆ ಕಡೆ. ಏಯ್ ಮರ್ಗುಳಿ, ನಿನಗೆ ಸಿಗರೇಟ್ ಹೊಗೆ ಯಾವ್ದು, ಗೋಡನ್ ಬಿದ್ದಿರೋ ಬೆಂಕಿ ಯಾವ್ದು ಅಂತಾನೂ ಗೊತ್ತಿಲ್ವಾ? ಅಯ್ಯೋ ರೀ ಸರ, ಬೆಂಕಿ ಇಲ್ದ ಹೊಗೆ ಆಡಂಗಿಲ್ಲ ಅಂತ ದೊಡ್ಡೋರ್ ಹೇಳಿಲ್ಲೇನ್ರಿ? ನಿಮಗ್ ಗೊತ್ತಿಲ್ಲೇನ್ರಿ ಸರ? ಅಲ್ಲಿ ಹೊಗೆ ಆಡ್ಲಿಕತ್ತಿತ್ರಿ, ಅದಕ್ಕ ಬೆಂಕಿ ಬಿದ್ದೈತೆ ಅಂತ ಹೇಳಿದೇನ್ರಿ. ಹೋಗಿ ಆ ಕಡೆ. ಹಾಳಾದವರು ಮಿಷಿನ್ಗೆ ಹಾಕೋ ಎಣ್ಣೆನ ನೆಲದ ಮೇಲೆ ಚೆಲ್ಲವ್ರೆ. ಯಾರೋ ಅದು ಆನಂದ? ಸರ್, ಅದು ಮಿಷಿನ್ಗೆ ಹಾಕ್ಬೇಕಾದ್ರೆ ಮೋಸ್ಟ್ಲಿ ಚೆಲ್ಲಿರ್ಬೇಕು ಸರ್. ಮಿಷಿನ್ಗೆ ಹಾಕ್ಬೇಕಾದ್ರೆ ಚೆಲ್ಲುತ್ತಾ? ನಿಮ್ಮನ್ನೆಲ್ಲ ನಂತರ ಗಮನಿಸ್ಕೋತೀನಿ. ಆಡ್ಕೋತೀರಾ? ಆಡ್ಕೊಳ್ಳಿ. ನಿಮ್ಮನ್ನೆಲ್ಲ ಆಟ ಆಡಿಸ್ತೀನಿ. ನಡೆಸ್ತೀರಿ ಸರ? ಖೋಖೋನ ಕಬಡ್ಡಿನ ಸರ್? ಅಯ್ಯೋ ಸರ್, ಅಯ್ಯೋ ಏನಾತ್ರಿ ಸರ? ಸೊಂಟ ಹಿಡ್ದೇತ್ರ? ಬಾಲರಾಜ್ ಸರ್, ಸರ್ ಖೋಖೋನ ಕಬಡ್ಡಿನ ಸರ್? ಅದೇನೋ ಆಟ ಆಡಿಸ್ತಾರಂತೆ. ಅಯ್ಯೋ ಸರ್, ಓ ಹಿಂಗಾಯ್ತಾ?
ಜೀವ ಹೂವಾಗಿದೆ, ಭಾವ ಜೇನಾಗಿದೆ, ಬಾಳು ಹಾಡಾಗಿದೆ, ನಿನ್ನ ಸೇರಿ ನಾನು ಜೀವ ಹೂವಾಗಿದೆ. ಇದೆಲ್ಲ ನಿಮ್ದೇ ತಾನೆ ಕಿತ್ತಪತಿ? ಬಾಲರಸನ ಬೀಳ್ಸ್ಬೇಕು ಅಂತ ತಾನೇ ಇದೆಲ್ಲ ಮಾಡಿದಿರ ನೀವೆಲ್ಲ? ಹಾ ಬೀಳ್ಸಿದ್ ಯಾರಾದ್ರೂ ಆಗಿರ್ಲಿ, ತಾವೇನು ಮಧ್ಯದಲ್ಲಿ ನಾನ್ ಕಾಪಾಡ್ತೀನಿ ಅಂತ ಮಧ್ಯಸ್ಥಕ್ಕೆ ವಹಿಸ್ಕೊಂಡ್ ಬಂದಿದ್ದು? ಏನ್ ಸಮಾಚಾರ? ಹಾ ಅಲ್ಲವಾ ಆ ಉದ್ದಾಳ್ಯನ ಈ ಗಂಡ್ಮಕ್ಳ ಕಡೆಯಿಂದ ಕಾಪಾಡಕ್ಕಾಗ್ದ ಎಲ್ಲಾರು ಬಾಯಿ ಮುಚ್ಕೊಂಡ್ ದಂಡಿಗೆ ನಿಂತಾರ. ಅಂತದ್ರೊಳಗ ನೀ ಏನ್ ದೊಡ್ಡ ಕಾಪಾಡ್ತೇನೆ ಅಂತ ಬಿಲ್ಡಪ್ ಉಟ್ಕೊಂಡ್ ಬಂದಿಲ್ಲ. ಯಾಕ? ಪ್ರಮೋಷನ್ ಸಲುವಾಗೇನ? ಗೊತ್ತಾತ್ ಬಿಡ, ಸಿಕ್ತಲ್ಲ ಪ್ರಮೋಷನ್. ಹೋಗಿದ್ ಬಾಯಿ ಮುಚ್ಕೊಂಡ. ಏನು ಹಿಂಗಂದ್ರ ಅಂಜ್ಬಿಡ್ತೇನ ಎದೋಗ. ಅಮ್ಮ ನಿನ್ನ ಆಮೇಲೆ ನೋಡ್ಕೋತೀನಿ. ಯವ್ವ ಬಿದ್ದಿರೋ ಸೊಂಟ ನೆಟ್ ಮಾಡ್ಕೊ, ಆಮೇಲೆ ನನ್ನ ನೋಡ್ಕೋ. ನಾ ಎಲ್ಲೂ ಹೋಗಂಗಿಲ್ಲ. ಇದಾಗ ಗಾರ್ಮೆಂಟ್ಸ್ ನಾಗ ಜಾಂಡ ಹುರಿರ್ತೇನೆ. ಬಾ. ಅಯ್ಯೋ ದಂಡಿಗೆ ಹೆದರ್ಲಿಲ್ಲ, ತಾಳಿಗೆ ಹೆದರ್ಲಿಲ್ಲ. ಮೈನಾ ಅವ್ರೆ, ತುಂಬಾ ಥ್ಯಾಂಕ್ಸ್. ಹೌದು ಅಮ್ಮಯ್ಯನ, ನನಗಂತೂ ಎಷ್ಟು ವರ್ಷದಿಂದ ಆ ಬಸ್ರಿ ಬೈಕೆ ಇರ್ತೈತ್ ನೋಡ, ಹಂಗ ಬಹಳ ಆಸೆ ಇತ್ತ ಅವ್ರನ್ನ ಕೆಳಕ್ ಇಡಬೇಕಂತ. ಇವತ್ ನೀ ಆಸೆ ಈಡೇರಿಸ್ದಿಲ್ಲ, ನಿನಗೊಂದು ದೊಡ್ಡ ಥ್ಯಾಂಕ್ಸ್. ಹ್ಞೂ ಮೈನಾ, ಅವ್ರಿಗೆ ಸರಿಯಾಗಿ ಬುದ್ಧಿ ಕಲಿಸ್ದೆ. ಅದ್ರಲ್ಲೂ ಗೊತ್ತಿಲ್ಲದೆ ಹಳ್ಳಕ್ ಬಿದ್ದಿದ್ದು ಅಂದ್ರೆ ಖುಷಿ ಅಕ್ಕ. ಬೋನಸ್ ಕೊಟ್ರು ಇಷ್ಟು ಖುಷಿ ಸಿಗ್ತಿರ್ಲಿಲ್ಲ, ಅಷ್ಟು ಖುಷಿ ಸಿಕ್ತು ನನಗಂತೂ. ಅವ್ರಿಗೆ ಬುದ್ಧಿ ಕಲಿಸ್ಲೇಬೇಕಾಗಿತ್ತು. ಅಣ್ಣ ಗುಡ್ಡಿ ಕಿತ್ತು ಬರೋ ನೋಡಕತ್ತಾರ ಇಬ್ರು. ಜೀವ ಹೂವಾಗಿದೆ, ಭಾವ ಜೇನಾಗಿದೆ. ಶಬಾ ಮೈನಾ, ಕೆಲ್ಸ ಮುಗಿಸ್ಕೊಂಡು ಈಗ ಬಂದಿಯನಮ್ಮ? ಕಾಂತಪ್ಪಣ, ಈ ಬೆಂಗಳೂರಲ್ಲಿ ಈ ಟ್ರಾಫಿಕ್ ಅಲ್ಲಿ ಅದೇಕ್ ಸೈಕಲ್ ಹೊಡಿತೀಯೋ ಏನೋ. ಏನೇ ಆಗ್ಲಿ ಅಮ್ಮ, ಸೈಕಲ್ನ ನಿಧಾನ ಕೊಡ್ಸು. ಕಾಂತಪ್ಪಣ, ಹೌದು ಮೇಡಮು ವಸ್ತು ಹುಡುಕ್ತಿದ್ರಲ್ವಾ, ಅದ್ ಸಿಕ್ತಾ? ಇನ್ನೂ ಇಲ್ಲಮ್ಮ, ಅದೇನ್ ಕಳ್ಕೊಂಡಿದಾರೋ ಯಾರಿಗೂ ಗೊತ್ತಿಲ್ಲ. ಹೌದಾ? ಇವಾಗ ಹೆಂಗವ್ರೆ? ಆರಾಮಾಗವ್ರಾ? ಆರಾಮಾಗೇನೋ ಇದಾರೆ, ಆದ್ರೆ ಕಳ್ಕೊಂಡಿರೋ ವಸ್ತುನ ನೆನ್ಸ್ಕೊಂಡು ಬಹಳ ಕೊರಗ್ತಾ ಇದಾರಮ್ಮ. ಕಾಂತಪ್ಪಣ, ಮೇಡಮ್ ಹತ್ರ ಹೋಗಿ ನಾನ್ ಮಾತಾಡ್ಸ್ಕೊಂಡ್ ಬರ್ಲಾ? ಓ, ಅದಕ್ಕೇನಮ್ಮ, ನೀನ್ ಹೋಗಿ ಅವ್ರ ಜೊತೆ ಮಾತಾಡು, ಅವ್ರಿಗೂ ಒಂದ್ ಸ್ವಲ್ಪ ಮನ್ಸಿಗೆ ಹಗುರ ಆಗುತ್ತೆ. ಸರಿ, ಮಾತಾಡ್ಸ್ಕೊಂಡ್ ಬರ್ತೀನಿ.